ಧಾರವಾಡ ಜಿಲ್ಲೆಯ ಹಾಲುಮತ ಸಮಾಜದ ಎಂ ನಾಗರಾಜ್ ಅವರು ನೂತನ ರಾಜ್ಯಸಭಾ ಸದಸ್ಯರಾಗುವ ಸಾಧ್ಯತೆ ಇದೆ. ಪಕ್ಷದ ವರಿಷ್ಠರು ಕೈಗೊಳ್ಳುವ ಯಾವುದೇ ನಿರ್ಧಾರಕ್ಕೆ ನಾನು ತಲೆಬಾಗುತ್ತೇನೆ ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳಿದರು. ಸೋಮವಾರ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲಿಂಗಾಯತ ಸಮಾಜದ ಲಿಂಗರಾಜ್ ಪಾಟೀಲ್ ಹಾಗೂ ಹಿಂದುಳಿದ ವರ್ಗಗಳ ಕೌಟಿಲ್ಯ ಅವರಿಗೆ ವಿಧಾನ ಪರಿಷತ್ ಮತ್ತು ರಾಜ್ಯಸಭೆ ಸ್ಥಾನಗಳನ್ನು ನೀಡಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. ನಾನು ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ, ಆದರೆ ಬಿಜೆಪಿ ಹೈಕಮಾಂಡ್ ನನ್ನ ಮೇಲೆ ವಿಶ್ವಾಸವಿಟ್ಟು ಕಳೆದ 6 ವರ್ಷಗಳಿಂದ ರಾಜ್ಯಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಲು ಅವಕಾಶ ನೀಡಿತು. ಆ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೇನೆ ಎಂದು ಹೇಳಿದರು. ತಮ್ಮ ಅವಧಿಯಲ್ಲಿ 23 ಕೋಟಿಗಿಂತ ಹೆಚ್ಚು ಅನುದಾನವನ್ನು ತರಲಾಗಿದ್ದು, ಸಿಎಸ್ಆರ್, ಡಿಎಂಎಫ್ ಸೇರಿದಂತೆ ವಿವಿಧ ಇಲಾಖೆ ಅನುದಾನಗಳ ಮೂಲಕ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು. 175 ಸಮುದಾಯ ಭವನ, 65 ಬಸ್ ಶೆಲ್ಟರ್, 25 ಶಾಲಾ ಕಟ್ಟಡ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗೆ ಶ್ರಮಿಸಿದ್ದೇನೆ ಎಂದು ತಿಳಿಸಿದರು. ಇದೇ ವೇಳೆ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಹೆಸರಿಡುವ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದ್ದು, ಚೆನ್ನಮ್ಮ ಮೂರ್ತಿ ಪ್ರತಿಷ್ಠಾಪನೆಯು ಶೀಘ್ರದಲ್ಲೇ ನಡೆಯಲಿದೆ ಎಂದು ಹೇಳಿದರು. ಲಕ್ಷಾಂತರ ಕಾರ್ಯಕರ್ತರು ನನ್ನಂಗೆ ದುಡಿದಾರೆ. ಭಾಳ ಜನ. ನಾವು ಒಬ್ಬೊಬ್ಬರಿಗೆ ಒಂದು ಅವಧಿ ಅಂದರೆ 6 ವರ್ಷ, ಇದೇನು ಸಣ್ಣ ಅವಧಿ ಅಲ್ಲ. ಇದನ್ನು ಇನ್ನೊಂದು ಸಲ ಕೊಡೋದ್ರಿಂದ 12 ವರ್ಷ ಒಬ್ಬ ನಾವು ಕುಂತೀವಿ ಅಂತಂದರೆ ಉಳಿದವ್ರಿಗೆ ಅವಕಾಶಗಳು ಸಿಗೋದಿಲ್ಲ. ಹೀಗಾಗಿ ಏನು ನಿರ್ಣಯ ತೊಗೊಂಡಿದ್ದಾರೆ ಅದು ಒಳ್ಳೆಯ ನಿರ್ಣಯ ಇದೆ, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಬೆಳಗಾವಿಯಿಂದ ಅಲ್ಲ, ನಾನು ನೋಡ್ರಿ, ಆ ಲೈನ್ ಸಲುವಾಗಿನೇ ಕೇಂದ್ರ ಸಚಿವರನ್ನ ಹಲವಾರು ಬಾರಿ ನಾವು ಭೇಟಿಯಾಗಿದ್ದೀವಿ. ಕೇಂದ್ರದ ಯಾವುದೂ ಇದರಲ್ಲಿ ತಪ್ಪಿಲ್ಲ. ರಾಜ್ಯ ಸರ್ಕಾರ ಜಮೀನು ವಶಪಡಿಸಿಕೊಳ್ಳುವಲ್ಲಿ ವಿಳಂಬ ಆಗಿದ್ದರಿಂದ ಇದು ವಿಳಂಬ ಆಗಿದೆ. ಒಂದು. ಎರಡನೇದ್ದು, ಬೆಳಗಾವಿ ಜಿಲ್ಲೆ ಇನ್ನೂ ಕ್ಲಿಯರ್ ಆಗಿದೆ. ಧಾರವಾಡ ಜಿಲ್ಲೆಯೊಳಗೆ ಪೆಂಡಿಂಗ್ ಅದ. ಬೆಳಗಾವಿ ಜಿಲ್ಲೆಯೊಳಗೆ ಏನು ಉಳಿದಿಲ್ಲ ಜಮೀನು ಜಾಸ್ತಿ. ಧಾರವಾಡ ಜಿಲ್ಲೆಯೊಳಗೆ ಜಾಸ್ತಿ ಜಮೀನು ಉಳಿದದ. ಅಲ್ಲಿ ಏನಾಗಿಬಿಟ್ಟದ ಅಂದರೆ ಒಂದು ಇಂಡಸ್ಟ್ರಿ ತಂದು ಬಿಟ್ಟದ. ಆ ಅಲೈನ್ಮೆಂಟ್ ಚೇಂಜ್ ಆತಂದ್ರೆ, ಆ ಇಂಡಸ್ಟ್ರಿ ಸಲುವಾಗಿ ಅಲೈನ್ಮೆಂಟ್ ಚೇಂಜ್ ಆಗೋದಾದ್ರೆ ರೈತರ ಸಲುವಾಗಿ ಯಾಕೆ ಚೇಂಜ್ ಆಗೋದಿಲ್ಲ ಅಂತ ರೈತರ ಪ್ರಶ್ನೆ ಅದ. ಹೀಗಾಗಿ ಆ ಗೊಂದಲದೊಳಗೆ ಇದು ಪೆಂಡಿಂಗ್ ಉಳಿದದ. ನಮ್ಮ ಕೇಂದ್ರ ಸರ್ಕಾರದ ಯಾವುದೇ ತಡ ಆಗುವಂಥದ್ದಿಲ್ಲ. ಕೇಂದ್ರದ ಪಾತ್ರ ಅಲ್ಲಿ ಏನೂ ಇಲ್ಲ. ರಾಜ್ಯದ ಪಾತ್ರದ ರಾಜ್ಯದವ್ರು ಕ್ಲಿಯರ್ ಮಾಡಿಕೊಟ್ಟಾಗ ಅದು ಕೆಲಸ ಪ್ರಾರಂಭ ಆಗ್ತದೆ. ಅಲ್ಲ, ನಾನು ವಿನಂತಿ ಮಾಡಿದ್ದೆ ಅವರಿಗೆ. ಒಂದು, ಪ್ರಾರಂಭದಿಂದ ಬೆಳಗಾವಿ ಜಿಲ್ಲೆ ನಾವು ಆಳಿಸ್ಕೊಳತ್ತೀವೇನೋ ಅನ್ನುವಂಥ ಒಂದು ಕೊರಗದ ನಮ್ಮ ಜಿಲ್ಲೆದು. ನಾನು ಮುಕ್ತವಾಗಿ ಹೇಳ್ತೀನಿ ಅದು. ಅದರಿಂದ ಬೆಳಗಾವಿ ಜಿಲ್ಲೆ ಲೀಡರ್ಶಿಪ್ ಬೆಳಿಬೇಕಂದ್ರೆ ಇಲ್ಲಿ ಕೊಡಬೇಕಂತ ನಾನು ವಿನಂತಿ ಮಾಡಿದ್ದೆ. ಆದರೆ ನಾವು ನಮ್ಮ ಜಿಲ್ಲೆ ಅಷ್ಟೇ ಯೋಚನೆ ಮಾಡಿ ಹೇಳ್ತೀವಿ, ನಮ್ಮ ಜಿಲ್ಲೆಗೆ ರಿಪ್ರೆಸೆಂಟೇಟಿವ್ ಸಿಗಬೇಕಂತೇಳಿ. ಆದರೆ ರಾಷ್ಟ್ರೀಯ ನಾಯಕತ್ವ, ರಾಜ್ಯ ನಾಯಕತ್ವ, ಒಟ್ಟು ರಾಜ್ಯ ಒಟ್ಟು ರಾಷ್ಟ್ರ ಅಂತ ನೋಡಿದಾಗ ಅವ್ರ ಯೋಚನೆ ಬೇರೆಯೇ ಇರ್ತದೆ. ನಾವು ಏನು ವಿನಂತಿ ಮಾಡಿದ್ದು ಅಂದರೆ 2004 ನಾನು ಜಿಲ್ಲಾ ಅಧ್ಯಕ್ಷ ಇದ್ದಾಗ 2 ಲೋಕಸಭಾ ಪೂರ್ಣ ಗೆದ್ದಿದ್ದೀವಿ, 1 ಭಾಗಶಃ ಲೋಕಸಭಾ ಗೆದ್ದೀವಿ, 8 ವಿಧಾನಸಭಾ ಗೆದ್ದೀವಿ. ಆವಾಗಲೂ ನಮ್ಮ ಜಿಲ್ಲೆಗೆ ಉಸ್ತುವಾರಿಗಳು ಬೇರೆನೇ ಬಂದಿದ್ದರು. 3 ಸಲ ಉಸ್ತುವಾರಿಗಳು ನೀವು ಬೇರೆ ಜಿಲ್ಲೆಯಿಂದ ಹಾಕಿದ್ದೀರಿ ಮತ್ತು ಕಾಡಾ ಚೇರ್ಮನ್ ಸಹಿತ ಇಬ್ಬರನ್ನು ಬೇರೆದವ್ರನ್ನ ತಂದಿರಿ. ಹೀಗಾಗಿ ಜಿಲ್ಲೆ ನೇತೃತ್ವ ಬೀಳ್ಬೇಕಂದ್ರೆ ಜಿಲ್ಲೆಯೊಳಗೆ ಕೊಡಬೇಕನ್ನುವಂಥ ಆಗ್ರಹ ಮಾಡಿದ್ದೀವಿ. ಆದರೆ ನಮ್ಗೆ ಕೊಟ್ಟರಲ್ಲ ಈಗ 6 ವರ್ಷ. ನಾನಂದ್ರೆ ಯಾರನ್ನು ಹೋಗಿ ಭೇಟಿ ಆಗಲಿಲ್ಲ, ಕಂಟಿನ್ಯೂ ಮಾಡ್ರಿ ಅಂತೇಳಿ. ಏನು ರೀ? ಇಲ್ಲ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದ್ರೆ ನಾನು ಲೆಟ್ರೂ ಕೊಟ್ಟಿಲ್ಲ, ಯಾರಿಗೂ ವಿನಂತಿನೂ ಮಾಡೋಕೆ ಹೋಗಿಲ್ಲ. ನನ್ನ ಮನುಷ್ಯನಾಗ ಒಂದು ಭಾವನೆ ಇತ್ತು. ನಾನು ಕೇಳ್ದೆ, ನನಗೆ ಪಾರ್ಟಿ ಕರೆದು ರಾಜ್ಯಸಭಾ ಸದಸ್ಯ ಮಾಡಿದ ನಂತರ ಮತ್ತು ನನ್ನ ಮುಂದುವರ್ಸ್ರಿ ಅಂತ ಹೋಗೋದು ಸ್ವಾರ್ಥ ಆಗ್ತದೆ. ನನ್ನಂಥ ಸಾವಿರಾರು ಜನ ಕಾಯ್ತಾ ಇರ್ತಾರೆ. ಪಾರ್ಟಿ ನಾ ಕೆಲಸ ಚಲೋ ಮಾಡಿದ್ರೆ ಅಥವಾ ಜಿಲ್ಲೆಯೊಳಗೆ ಇನ್ನೊಂದಿಷ್ಟು ಬೆಳವಣಿಗೆ ಆಗ್ಬೇಕಂದ್ರೆ ಕೊಡ್ತಾರೆ. ಅಕಸ್ಮಾತ್ ಬೇರೆದವ್ರಿಗೆ ಕೊಟ್ಟರೆ ಅವ್ರ ಜೋಡಿ ಸಹಕಾರ ಕೊಟ್ಟು ಮಾಡೋಣ ಅಂತೇಳಿ ಆ ಭಾವನೆ ಇಟ್ಕೊಂಡು ನಾನು ಕೇಳಿಲ್ಲ. ಈಗ ಬೆಳಗಾವಿಯ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಶಿವಬಸವ ಸ್ವಾಮಿಗಳ ಹೆಸರಿಡಬೇಕಂತೇಳಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಶಿಫಾರಸು ಮಾಡಿದೆ. ಯಾಕೋ ಅದ್ರ ಬಗ್ಗೆ ಯಾರೂ ಇನ್ನುವರೆಗೂ ಕೂಡ ಧ್ವನಿ ಆಗ್ತಾ ಇಲ್ಲ. ಯಾಕೆ ನಿಮ್ಗೆ ಒಪ್ಪಿಗೆ ಇಲ್ವಾ ಅಥವಾ ಏನು? ಇಲ್ಲ, ಒಂದು, ನೀವು ವಯಾ ಮೀಡಿಯಾ ಅಂದ್ರೆ ನಮ್ಮನ್ನು ಕ್ರಾಸ್ ಮಾಡಿ ಹೋದ್ರಂದ್ರೆ ನಾವು ಏನಂತ ಹೋಗೋಣ ಅಲ್ಲಿ? ಇಲ್ಲ ಹಿಂದೆ ಕಳಿಸಿಲ್ಲ ನೋಡ್ರಿ. ಅಧಿಕೃತವಾಗಿ ನಾನು ಪತ್ರ ವ್ಯವಹಾರ ಮಾಡಿ ಅವರು ಸ್ವತಃ ಮಂತ್ರಿಗಳ ಒಪ್ಕೊಂಡಿದ್ದಾರೆ. ಇದು ಕ್ಯಾಬಿನೆಟ್ ನಿರ್ಣಯ ಆಗಬೇಕಾಗ್ತದೆ. ಹೀಗಾಗಿ ಕ್ಯಾಬಿನೆಟ್ ನಿರ್ಣಯಕ್ಕೆ ಪೂರಕವಾಗಿ ಏನೇನು ಬೇಕಾಗ್ತದೆ ನಾ ಕಳಿಸ್ಬೇಕಾಗ್ತದೆ. ಕೇವಲ ಬೆಳಗಾವಿ ಒಂದನ್ನು ಕಳ್ಸೋಕ್ಕಾಗೋದಿಲ್ಲ. ಏನೇನು ಪೆಂಡಿಂಗ್ ಲಿಸ್ಟ್ ಅದಾವಲ್ಲ, ಎಲ್ಲ ಪೆಂಡಿಂಗ್ ಲಿಸ್ಟ್ಗಳನ್ನು ನಾನು ಕ್ರೋಢೀಕರಣ ಮಾಡಿ, ನಾನು ಡಿಲೇ ಯಾಕಾಗತ್ತೆ ಅಂತ ಹೋಗಿ ಗಂಟು ಬಿದ್ದೆ. ನಾನು
ಇಲ್ಲ ಇಲ್ಲ ನನಗೆ ಗೊತ್ತಿದ್ದಂಗೆ ಇಲ್ಲ ಅಂತ ಇನಾಗ್ರೇಷನ್ ಆದಾಗ ಒಂದು ಪ್ರಪೋಸಲ್ ಹೋಗಿದೆ, ಆ ಪ್ರಪೋಸಲ್ ಹೋಗಿ 15 ವರ್ಷ ಆಗಿದೆ. ಮತ್ತೆ ಇನ್ನು ಎಷ್ಟು ವರ್ಷ ಬೇಕು ಸರ್? ಅದು ಗೊತ್ತಿಲ್ಲರಪ್ಪ ನನಗೆ. ನಾನು ಪ್ರಯತ್ನ ಮಾಡಿದ ನಂತರ ಯಾಕೆ ಡಿಲೇ ಆಗತ್ತೆ ಅಂತ ಮಿನಿಸ್ಟ್ರನ್ನ ಪ್ರಶ್ನೆ ಮಾಡಿದಾಗ ಅವ್ರೇನು ಹೇಳಿರಂದ್ರೆ ಬರೀ ಬೆಳಗಾವಿ ಒಂದು ನಾವು ಕಳ್ಸೋಕ್ಕಾಗೋದಿಲ್ಲ, ಯಾವ್ಯಾವ ನಮ್ಮ ಕಡೆ ಪ್ರಪೋಸಲ್ ಪೆಂಡಿಂಗ್ ಅದಾವ ಅದಕ್ಕೆ ಪೂರಕ ದಾಖಲೆಗಳೆಲ್ಲ ಕೊಟ್ಟು ನಾವು ಕಳಿಸ್ಬೇಕಾಗ್ತದೆ ಅನ್ನುವಂಥ ಮಾತು ಹೇಳಿದರು. ಅದಕ್ಕೆ ಡಿಲೇ ಆಗಿದೆ. ಈಗ ಹಿಂದಕ್ಕೆ ಸುರೇಶ್ ಅಂಗಡಿ ಅವರು ಇದ್ದಾಗ ರಾಣಿ ಚೆನ್ನಮ್ಮ ಅವ್ರ ಹೆಸರು ಇಡಬೇಕು, 2 ವರ್ಷ ನಿಮಗೂ ಗೊತ್ತಿದೆ. ಒಂದು ನಾಮಕರಣದ ವಿಚಾರವಾಗಿ 8 ವರ್ಷಗಳು ಬೇಕಾಗ್ತಾವ ಅಂತ. ಇಲ್ಲ, ಈಗಾಗಲೇ ನೀವು ಬೇರೆ ಬೇರೆ ಹೆಸರುಗಳನ್ನು BJP ಸರ್ಕಾರ ಇದ್ದಾಗನ ಮಾಡಿದಲ್ಲ. ಈಗ ಉದಾಹರಣೆ ನಮ್ಮದು ಮುಂಬೈ ಕರ್ನಾಟಕ ಅಂತಿದ್ರು, ಅದಾಗಬಾರ್ದು ಅಂತೇಳಿ ನಾವು ಕಿತ್ತೂರು ಕರ್ನಾಟಕ ಅಂತೇಳಿ ಹೆಸರಿಟ್ಟಿವಿ. ಹೈದರಾಬಾದ್ ಕರ್ನಾಟಕ ಅಂತಿದ್ರು, ಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ಟಿವಿ. ಹೆಸರಿಡೋದ್ರಾಗ ನಾವು ಮುಂದದು. ಒಂದು ಬೇರೆ ಬೇರೆ ಕಾರಣಗಳದಾವ. ಇದು ವಿಷಯಾಂತರ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಹೆಚ್ಚು ಪ್ರಸ್ತಾಪ ಮಾಡೋದಿಲ್ಲ. ಫಸ್ಟ್ ಮಂಜೂರಿ ಆಯಿತು, ಅಲ್ಲಿರುವಂಥ ಎಂಪ್ಲಾಯೀಸ್ ಬೇರೆ ಕಡೆ ಹೋಗೋಕೆ ರೆಡಿ ಇಲ್ಲ. ನೀವು ಕಟ್ಟಡ ಕಟ್ಟೋದಕ್ಕೆ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಲ್ಲ. ಅವರೇನೋ ಪಾಲಿಟಿಕ್ಸ್ ಮಾಡಿ ಅಲ್ಲೇ ಉಳಿಬೇಕಂತೇಳಿ ಅದನ್ನು ತೊಂದರೆಗೆ ಮಾಡಿರು. ಅದಾದ ನಂತರ ಕಟ್ಟಡಗಳು ಎಲ್ಲಿ ಹೋಗ್ಬೇಕು ಅನ್ನೋದು ಒಂದು ತೊಡೆ ಲೀಡರ್ಗಳು ಗದ್ದಲ ಮಾಡಿ ಅದನ್ನೊಂದು ತೊಡೆ ಪ್ರಾಬ್ಲಮ್ ಮಾಡ್ರು. ಈಗ ಅವನ್ನೆಲ್ಲ ಹೇಳಿದ್ರು ಅಂದ್ರೆ ಮತ್ತೆ ಅಡಚಣೆ ಆಗ್ತಾವ. ಅದಕ್ಕೆ ಅಡಚಣೆ ಮಾಡ್ಕೊಲಾರ್ದ ಅದನ್ನು ಮುಂದುವರ್ಸೋದು ಭಾಳ ಸೂಕ್ತ ಅಂತ ಅನಿಸ್ತದೆ. 25ನೇ ತಾರೀಕು ಇಲ್ಲ, ಒಂದು ನಾನು ಕಲ್ಲೊಳ್ಳಿ ಮತ್ತು ಗೋಕಾಕ್ 2 ಸಿಟಿ ಮಧ್ಯೆ, ಅಂದರೆ ಕಲ್ಲೊಳ್ಳಿ ಮೂಡಲ್ಗಿ ಮಧ್ಯೆ 65 ಎಕರೆ ಸರ್ಕಾರಿ ಜಮೀನದ. ಅದನ್ನು ಯಾರ್ಯಾರು ಒತ್ತುವರಿ ಮಾಡ್ಕೋತಾ ಇದ್ರು. ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದಾಗ ಅದನ್ನೆಲ್ಲ ಸರ್ವೆ ಮಾಡಿಸಿ ಅದಕ್ಕೆ ಕಲ್ಲು ಹೋಗಿಸಿ ಆ ಜಮೀನು ಸರ್ಕಾರಿ ಜಮೀನು ಒತ್ತುವರಿ ಮಾಡ್ಕೋಬಾರ್ದು ಅಂಥೇಳಿ ಭಾಳ ಹೋರಾಟ ಮಾಡಿ ಅದನ್ನು ಜಮೀನು ಉಳಿಸಿದ್ವಿ. ಅದ್ರ ಪರಿಣಾಮ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಆಯ್ತು, ಅಲ್ಲಿ 10 ಎಕರೆ ಕೊಟ್ಟಿವಿ. ಅದಕ್ಕೆ ನಾನು ಕೇಂದ್ರೀಯ ವಿದ್ಯಾಲಯಕ್ಕೆ 10 ಎಕರೆ ಅಲ್ಲಿ ಜಾಗ ರಿಸರ್ವ್ ಮಾಡಿದ್ವಿ. ಕೇಂದ್ರೀಯ ವಿದ್ಯಾಲಯದ ಹೆಸರಲ್ಲೇ 10 ಎಕರೆ ಮಾಡಿದ್ವಿ. ಮತ್ತು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡೋ ಸಲುವಾಗಿ 10 ಎಕರೆ ಮಂಜೂರಿ ಮಾಡಿದ್ವಿ. ಆಮೇಲೆ ವೇಸ್ಟ್ ಮ್ಯಾನೇಜ್ಮೆಂಟ್ ಸಲುವಾಗಿ 5 ಎಕರೆ ರಿಸರ್ವ್ ಮಾಡಿದ್ವಿ. ಅಂದರೆ ನಾನು ಜಿಲ್ಲಾಧಿಕಾರಿಗಳು ಅದನ್ನು ಸರ್ವೆ ಮಾಡಿಸಿ ಅದಕ್ಕೊಂದು ಲೇಔಟ್ ಮಾಡಿ ಎಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಬರಬೇಕು, ಎಲ್ಲಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಬರಬೇಕು, ಎಲ್ಲಿ ಕೇಂದ್ರೀಯ ವಿದ್ಯಾಲಯ ಬರಬೇಕಂತೇಳಿ ಪ್ರಯತ್ನ ಮಾಡಿದ್ವಿ. 2 ತಾಲೂಕುಗಳ ಮಧ್ಯಸ್ಥಾನದ, ಅಂದರೆ ಗೋಕಾಕ್ ಮತ್ತು ಮೂಡಲ್ಗಿ 2 ತಾಲೂಕುಗಳಿಗೆ ಮಧ್ಯಸ್ಥಾನದ ಸರ್ಕಾರಿ ಜಾಗ ಅಷ್ಟು ದೊಡ್ಡ ಪ್ರಮಾಣದಾಗ ಎಲ್ಲಿ ಸಿಗೋದಿಲ್ಲ, ಇಲ್ಲಿ ಸಿಗ್ತದೆ ಅಂತೇಳಿ ನಾವು ಪ್ರಯತ್ನ ಮಾಡಿದ್ವಿ. ಆದ್ರೆ ಈ ಸರ್ಕಾರದ ವ್ಯವಸ್ಥೆ ಒಳಗೆ ರೆವಿನ್ಯೂ ಇಲಾಖೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕಳಿಸುವಲ್ಲಿ, ಬೇರೆ ಬೇರೆ ಮಾಹಿತಿಗಳನ್ನು ಕಳಿಸುವಲ್ಲಿ ಶಿಕ್ಷಣ ಇಲಾಖೆ ಭಾಳಷ್ಟು ವಿಳಂಬ ಆಗಿ ಆ ಕೆಲಸ 2 ಕೆಲಸ ಮಾಡುವಲ್ಲಿ ನಾವು ಸೋತೀವಿ. ಅದಕ್ಕೆ ರಾಜಕಾರಣವೂ ಸೇರಿದ. ಬಟ್ ಈಗ ಅದು ಮಾತಾಡಿ ಅರ್ತಿಲ್ಲ. ಆಪ್ರೇಷನ್ ಸಕ್ಸಸ್ ಆದ್ರೆ ಡಾಕ್ಟರ್ನಿಗೆ ಹೆಸರು ಬರೋದ. ಹೀಗಾಗಿ ನಾನು ಬೇರೆದವ್ರು ಯಾರ ಮೇಲೆ ಬ್ಲೇಮ್ ಮಾಡೋಕ್ಕಿಂತ ಇದು ಸಕ್ಸಸ್ ಆಗಲಿಲ್ಲ, ಅದು ನನ್ನ ಮನುಷ್ಯನಾಗ ಕೊರಗದ. ಒಂದು ಕೇಂದ್ರೀಯ ವಿದ್ಯಾಲಯ ಏನು ಸರ್? ಅಲ್ಲಲ್ಲ, ನಾನೇನು ಹೇಳತ್ತೀನಿ, ಈಗ ಸೈಡ್ ಇದ್ದವ್ರು ಯಾರು ಟೈಮ್ ಸರಿಯಾಗಿ ಕತ್ರಿ ಕೊಡ್ಲಿಲ್ಲ ರೀ, ಸೂಜಿ ಕೊಡ್ಲಿಲ್ಲ ರೀ ಅನ್ನೋಕ್ಕಿಂತ ಮೇಜರ್ ಡಾಕ್ಟ್ರಿಗೆ ಬರೋದಿಲ್ಲ ಅದು. ಆ ಕೆಲಸದಾಗ ನಾನು ಫೇಲ್ ಆಗ್ಯಾನಂತ ಹೇಳಾಕ್ತೀನಿ. ಇಲ್ಲ, ಎಲ್ಲ ಕಡೆ ಮಾಡಿದ್ರಿ, ಜಿಲ್ಲಾ ತುಂಬ ಎಲ್ಲ ಕಡೆ ಮಾಡಿದ್ರಿ. ನೀವು ಕೇಳ್ರಲ್ಲ ಇಲ್ಲಿ ಏನ್ರಿ ನಿಮ್ಮ ಕಡೆ ಈಗ ನೋಡ್ರಿ, ಅವ್ರ ಮೆಂಬರ್ ಅವ್ರ ಕಡೆ ಎಷ್ಟು ಮಾಡಿದ್ವಿ? 2. ನಿಮ್ಮ ಕಡೆ ಎಷ್ಟು ಮಾಡಿದ್ವಿ? ನಿಮ್ಮ ಕಡೆ 1. ಮತ್ತು ಯಾರು ಮೆಂಬರ? ನಿಮ್ಮ ಕಡೆ ಎಷ್ಟು ಮಾಡಿದ್ವಿ? ಎಲ್ಲ ಕಡೆ ಮಾಡಿದ್ವಿ. ಇಲ್ಲಿ ಬೈಲೊಂಗಲ್ದವ್ರದವ್ರು ಕೇಳ್ರಿ, ಬೈಲೊಂಗಲ್ ಎಷ್ಟು ಮಾಡಿದ್ವಿ? ಅಲ್ಲಿ ಬೈಲೊಂಗಲ್ ಕ್ಷೇತ್ರದಾಗ 10-15 ಕೊಟ್ಟಿವಿ ಅಲ್ಲಿ. ಇಲ್ಲ, ಅಲ್ಲಿ ಯಾಕೆ ನಾವು ಮಾಡಿದ್ವಿ ಅಂದ್ರೆ ನಮ್ಮಲ್ಲೇನ ಕೇಂದ್ರೀಯ ವಿದ್ಯಾಲಯ ಯಾಕೆ ಮಾಡಿದವ್ರೆ ಒಂದು ಗಮನಕ್ಕೆ ಇರುತ್ತೆ ನಮಗೆ. ದಯವಿಟ್ಟು ಅದೇನು ಸ್ವಾರ್ಥ ಇರ್ಬೋದು. ಅದ ಇವತ್ತಿಲ್ಲ ನಾಳೆ ಗೋಕಾಕ್ ಜಿಲ್ಲೆ ಆತಂದ್ರೆ ಜಿಲ್ಲಾ ಕೇಂದ್ರಕ್ಕೆ ಒಂದು ಬೇಕು. ಜಿಲ್ಲಾದಾಗ ಜಾಗಿಲ್ಲ, ಅಲ್ಲೇ ಜಾಗಿತ್ತು, ಅದಕ್ಕೆ ಅಲ್ಲಿ ಮಾಡಿದ್ವಿ. ಮಾಡ್ಬೇಕು ಸರ್, ಅದ್ರ ಪರವಾಗಿದ್ದೀವಿ ನಾವು. ಮತ್ತು ಆ ವಿಷಯ ಇದನ್ನು ಮಿಕ್ಸ್ ಮಾಡಿ ನಾವು ಬೇರೆ ಮಾಡೋದು ಬೇಡ. ಒಂದು ನಾ ಇವತ್ತು ಹೇಳಬೇಕಾದದ್ದು ಇಷ್ಟ, ನನಗೆ ಪಾರ್ಟಿ ಕಳೆದ 6 ವರ್ಷಗಳಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತಗ ರಾಜ್ಯಸಭಾ ಸದಸ್ಯನ ಏನು ಮಾಡಿದ್ರು ಅತ್ಯಂತ ಪ್ರಾಮಾಣಿಕವಾಗಿ ಉಪಯೋಗ ಮಾಡ್ಕೊತ ಕೆಲಸ ಮಾಡಿದ್ದೀನಿ. ಅದನ್ನು ಉಪಯೋಗ ಮಾಡ್ಕೋಕೆ ಪತ್ರಕರ್ತರಿಂದ ಹಿಡಿದು ನಮ್ಮ ಕಾರ್ಯಕರ್ತರಿಂದ ಹಿಡಿದು ನಮ್ಮ ಲೀಡರ್ ತನಕ ಯಾರ್ಯಾರು ಸಹಕಾರ ಕೊಟ್ಟಿದ್ರು ಅವರಿಗೆಲ್ಲ ಅತ್ಯಂತ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ.
ಇದು ಒಬ್ಬಳಿಗೆ ಹೋಯ್ತು. ಇಷ್ಟೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಎಲ್ಲ ಒಬ್ರಿಗೆ ಹೊಂಟಾವ ಸರ್, ಬೆಳಗಾವಿ ಜಿಲ್ಲೆ ಬಿಜೆಪಿಯಲ್ಲಿ ಎಲ್ಲ ನಾಯಕರು ಒಗ್ಗಟ್ಟಿಲ್ಲ, ಏನು ಬಿಡಿಸ್ತಾ ಇದೆ ಅಂತಿದೆ. ಇಲ್ಲ, ಒಂದು ನಾವು ಗಮನಿಸುವಾಗ ನನ್ನ ಜಿಲ್ಲೆ ಈಗ ಹೆಂಗೆ ಹೇಳಿರಲ್ಲ ರವಿಯವರು, ನೀವೆಲ್ಲ ಯಾಕೆ ಅರ್ವಾಯಿಗೆ ಐತ್ರಿ ಅಂತೇಳಿ, ಮೊದಲು ನಾವು ಏನು ಗಮನಿಸ್ತು ಅಂದ್ರೆ ನಮ್ಮ ಊರ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ ಅಂತ ನಾವು ನೋಡ್ತೇವೆ. ಆದರೆ ರಾಜ್ಯದ ನಾಯಕತ್ವ ಇಡೀ ರಾಜ್ಯ ನೋಡ್ಬೇಕಾಗ್ತದೆ, ರಾಷ್ಟ್ರೀಯ ನಾಯಕತ್ವ ಇಡೀ ರಾಷ್ಟ್ರೀಯ ಇದನ್ನು ನೋಡ್ಬೇಕಾಗ್ತದೆ. ಆಯಾ ಸಮಾಜದವ್ರು ಆಯಾ ಸಮಾಜ ನೋಡ್ತಾರೆ. ಆದರೆ ಎಲ್ಲ ಸಮಾಜಕ್ಕೂ ಪ್ರಾತಿನಿಧ್ಯ ಕೊಡೋದು ಪಕ್ಷದ ಮುಖಂಡರಿಗೆ ಅವಕಾಶ ಇರ್ತದೆ. ಆ ಹಿನ್ನೆಲೆಯೊಳಗೆ ಬಹುಶಃ ಅವರು ಹಾಲು ಮತ ಸಮಾಜಕ್ಕೆ ಸಂಬಂಧಪಟ್ಟಂಥವ್ರು ಮತ್ತು ಆ ಭಾಗಕ್ಕೂ ಒಂದು ಪ್ರಾತಿನಿಧ್ಯ ಸಿಗಲಿ ಅಂತ ಕೊಟ್ಟಿರ್ಬೋದು. ಅದನ್ನು ನಾವೇ ಯಾಕೆ ತಪ್ಪು ತಿಳ್ಕೊಬೇಕು? ಈ ರಾಜ್ಯಸಭೆಯಲ್ಲೂ 11 ಸಮಾಜದವರಿಲ್ಲ, ಲೋಕಸಭೆಯಲ್ಲೂ ಇಲ್ಲ ಸರ್. ಈಗ ಈ ಮುಂದಿನ ಸಲ ಅದನ್ನು ಸರಿ ಮಾಡ್ತಾರೆ ಸರ್. ಸುದ್ದಿಗೋಷ್ಠಿಯಲ್ಲಿ ಪಾಲಿಕೆ ಸದಸ್ಯ ರಾಜಶೇಖರ್ ಡೋಣಿ, ಸಿಸ್ಟರ್ ಭಾಡ್ಕರ್, ಮಹಾದೇವ್ ರಾಠೋಡ್, ಎಫ್ಎಸ್ ಸಿದ್ಗೌಡರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ನ್ಯೂಸ್, ಬೆಳಗಾವಿ. शुभ क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.